ಚಪ್ಪಾಳೆ ಹೊಡೆಯುವಂತ ಪ್ರಸಂಗ ಸಮಯ ಸಂದರ್ಭ ಇರ್ತಾವ. ಜನನಿ ಶಾರದಾಂ ದೇವಿ ರಾಮಕೃಷ್ಣ ಜಗದ್ಗುರು ಪಾದ ಪದ್ಮೇತಿ ಯೋಷಿತ್ವ ಪ್ರಣಾಮ ರತ್ನಾಕರಂ ದೌತಪ್ರದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜೇಶ ರತ್ನಾಡ್ಯಂ ವಂದೇ ಭಾರತ ಮಾತಾ. ಪ್ರಥಮವಾಗಿ ನನ್ನ ಆರಾಧ್ಯ ದೇವ ಶ್ರೀಕೃಷ್ಣ ಪರಮಾತ್ಮ ನೆನೆಸುತ್ತಾ ಮತ್ತು ನನ್ನ ಗ್ರಾಮ ದೇವತೆ ಆದಿಶಕ್ತಿ ಶ್ರೀ ಚೌಡೇಶ್ವರಿ ದೇವಿ ನೆನೆಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯಾಗಿರುವ ಶ್ರೀ ಜಗದೇವಮಲ್ಲಿ ಬೊಮ್ಮನಹಳ್ಳಿ ವಿರಕ್ತ ಮಠ ಆಲ್ಮೇಲ್ ಸ್ವಾಮಿಗಳು ಮತ್ತು ಈ ಒಂದು ಸುದೀರ್ಘವಾಗಿ ಸರಿಸುಮಾರು 1 ತಿಂಗಳ ಪರ್ಯಂತ ನಮಗೆ ಯೋಗದ ಬಗ್ಗೆ ಮಾಹಿತಿ ನೀಡ್ತಕ್ಕಂಥ ಅಮ್ಮಣ್ಣ ಸರ್ ಕುದುರೆಯವರು ನಿವೃತ್ತ ದೈಹಿಕ ಶಿಕ್ಷಕರು ಮತ್ತು ನಮ್ಮ ಯೋಗ ಗುರುಗಳು ಅವರಿಗೆ ಮತ್ತು ಈ ಒಂದು ವಸತಿ ನಿಲಯದ ಮೇಲ್ವಿಚಾರಕರಾದ ಶ್ರೀ ವಿಜಯಕುಮಾರ್ ಕುದುರೆ ಸರ್ ಅವರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೆಲ್ಲರಿಗೂ ಮತ್ತೊಂದು ಸಲ ನಾನು ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ದಿವಸ ನಮಗೆ ನಿಮಗೆಲ್ಲರೂ ತಿಳಿದಿರುವ ಹಾಗೆ ಏನಂದ್ರೆ ಸುದೀರ್ಘವಾಗಿ 1 ತಿಂಗಳ ಪರ್ಯಂತ ನಾವು ಮಾಡಿರ್ತಕ್ಕಂಥ ಯೋಗದ ಒಂದು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ. ಎವ್ರಿ ಸ್ಟಾರ್ಟ್ ಹ್ಯಾಸ್ ಅನ್ ಎಂಡ್ ಅಂದಂಗೆ ಪ್ರತಿಯೊಂದು ಪ್ರಾರಂಭಕ್ಕೂ ಒಂದು ಕೊನೆ ಇರ್ತಿರ್ತದೆ. ಆದರೆ ಕೆಲವೊಂದು ಕೊನೆಗಳು ನಮ್ಗೆ ದುಃಖ ಬರಿತಾ ಇದ್ರೆ ಇನ್ನು ಕೆಲವೊಂದು ಕೊನೆಗಳು ನಮಗೆ ಒಳ್ಳೇದಾಗ್ತಿರ್ತದೆ. ಆದರೆ ಈ ಒಂದು ಕಾರ್ಯಕ್ರಮ ಎಂಡ್ ಅಂತ ಅನ್ಸುತ್ತೆ ಸ್ವಲ್ಪ ಬೇಜಾರಾಗ್ತದೆ. ಯಾಕಂದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಮ್ಮ ದೇವರು ಯಾವ ರೀತಿ ದಂಡನೆ ಮಾಡಬೇಕು ಅಂತ ನಮ್ಮ ಮನಸ್ಸನ್ನು ಯಾವ ರೀತಿ ಕೇಂದ್ರೀಕರಿಸಬೇಕಂತ ಹೇಳ್ಕೊಟ್ಟಂಥ ಗುರುಗಳು ಅಂದ್ರೆ ನಾಳೆಯಿಂದ ನೀವೇ ಮಾಡ್ರಪ್ಪ ಅಂತ ಹೇಳಿ ಒಂದು ಮಾರ್ಗದರ್ಶನ ಕೊರತೆ ಆಯಿತು ಅಂತ ಅನ್ಕೋತೀನಿ. ಆದರೂ ಕೂಡ ನಮ್ಗೆ ಆ ಯೋಗದ ಒಂದು ಅದೇನಂತರ ಯೋಗ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆದ್ರೆ ನಮ್ಮ ಯೋಗ ಪಟುಗಳು ಮಾಡೋಕ್ಕೆ ಪ್ರಯತ್ನ ಪಟ್ಟು ತರಬೇತಿಯನ್ನು ಕೊಟ್ಟು 1 ತಿಂಗಳ ಪರ್ಯಂತ ನಮ್ಮ ತರಬೇತಿಯನ್ನು ಕೊಟ್ಟು ಇವತ್ತು ಈ ಒಂದು ಸಮಾರೋಪ ಕಾರ್ಯಕ್ರಮನ ಆಯೋಜನೆ ಮಾಡ್ಯಾರ. ಸೊ ಇವತ್ತು ನನ್ನ ಅನಿಸಿಕೆ ಏನು ಹೇಳ್ಬೇಕಂದ್ರ, ಈಗ ಯೋಗ ಒಂದು ಮನಸ್ಸನ್ನು ಕೇಂದ್ರಿಸೋದು ಹಂಗೆ ಹಿಂಗೆ ಅಂತ ನಾವೆಲ್ಲ ಓದಿರ್ತೀವಿ. ಆದ್ರೆ ನನ್ನ ಪ್ರಕಾರ ಯೋಗ ಅಂದ್ರೆ ಸಾಮಾನ್ಯವಾಗಿ ನಾವು ಏನು ಮಾತಾಡ್ತೀವಲ್ಲ, ಯೋಗ ಅಂದ್ರೆ ಅವ್ನು ರಾಜಯೋಗ ನೋಡ್ರಿ ಅಂತಾರೆ. ಬಿಡಪ್ಪ ನೀನು ಯೋಗ ಚಲೋ ಅದ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಯೋಗ ಅಂದ್ರೆ ನಮಗೆ ಒಳ್ಳೇದೇ ಇರೋದು. ಯಾಕಂದ್ರ ಇವನ್ ನೋಡಿ ಅವ್ನು ಏನಾದ್ರು ಒಂದು ಜೀವನದ ಒಳ್ಳೇದಾಗ್ತಿತ್ತು ಅವನೇನ್ರಿ ರಾಜಯೋಗ ಅಂತ ಕರೀತಾರೆ. ಅಲ್ಲಿ ಅವನ್ ರಾಜ ಇದ್ದಂಗೆ ಅಂದ್ರೆ ನಡೀತದೆ. ಬಟ್ ರಾಜಯೋಗ ಅನ್ನೋ ವರ್ಡ್ ಒಂದು ಸ್ಪೆಷಲ್ ವರ್ಡ್ ಯೂಸ್ ಮಾಡ್ತಾರೆ. ಈ ಯೋಗ ಅನ್ನೋದಂದ್ರೆ ಮನಸ್ಸನ್ನ ಕೇಂದ್ರೀಕರಿಸೋದು. ಈಗ ಒಬ್ಬ ವ್ಯಕ್ತಿ ತಿರ್ಗಾಡ್ಕೋತ ಹೋಗ್ತಿರೋದು, ಒಬ್ಬ ರಾಜ ಇದ್ದತ್ತ, ಒಬ್ಬ ಶ್ರೇಷ್ಠ ರಾಜ. ಆ ರಾಜ ತಿರ್ಗಾಡ್ಕೋತ ಹೋಗೋವಾಗ ಅರಣ್ಯದಲ್ಲಿ ದಾರಿ ತಪ್ಪಿಸ್ಕೊಂಡಾಗ ಒಂದು ಅಜ್ಜಿ ಮನೆಗೆ ಹೋಗ್ತಂತ. ಒಂದು ಅಜ್ಜಿ ಮನೆಗೆ ಹೋದಾಗ ಆಕೇನು ಕೇಳ್ತಂತ, ಅಜ್ಜಿ ಯಾರೇ ನೀವು ಅಂತ ನಾವಂತ ನಾ ರಾಜ ಅಂತಂದ. ಮತ್ತು ರಾಜ ಈ ರಾಜ್ಯದ ಒಡೆಯ ಐತಿ, ಮತ್ತು ನೀನೇ ದಾರಿ ಬಿಟ್ಟಿಲ್ಲ ಅಂತಂತಕ್ಕೆ. ಈ ರಾಜ್ಯದ ಒಡೆಯ ನೀನೇ ದಾರಿ ಬಿಟ್ಟಿಲ್ಲ, ಯಾರು ನೀನ? ಒಂದು ಹೆಸರು ಅಂತ ತನ್ನ ಹೆಸರು, ನಾ ಹಿಂಗೊಬ್ಬ ವಿಕ್ರಮಾದಿತ್ಯ ರಾಜ. ನಿನ್ನ ಹೆಸರು ಕೇಳಿಲ್ಲ, ನೀ ಯಾರು ಅಂತಂತಕ್ಕೆ. ನಿನ್ನ ಹೆಸರು ಕೇಳಿದ ನೀ ಯಾರು ಅಂದ್ರೆ ನಾನು ಮನುಷ್ಯ. ನೀನು ಯಾವ ಪ್ರಭೇದಕ್ಕೆ ಸೇರಿದ ಕೇಳಿಲ್ಲ, ನೀ ಯಾರು ಅಂತ. ನಾ ಯಾರು ಅಂದ್ರೆ ವಿಕ್ರಮಾದಿತ್ಯ ಒಂದು ದೊಡ್ಡ ರಾಜ, ಚಕ್ರವರ್ತಿ ಅವ. ನಿನ್ನ ಹೆಸರು ಕೇಳಿದ ಯಾರು, ನೀ ಯಾವ ಪ್ರಭೇದ ಅಂದಾಗ ಹೌದಾ, ಮತ್ತು ನಾ ಯಾರು ಅಂದಾಗ ಹೌದು, ನೀ ಯಾರು ಅಂದ್ರೆ ನೀನು ಒಂದು ಆತ್ಮ. ನಿನ್ನೊಂದು ಆತ್ಮವನ್ನ ನೀನು ಕಲ್ಕೋಬೇಕು. ಈ ಆತ್ಮವನ್ನ ನಾವು ಅದ್ರ ಬಗ್ಗೆ ಅನುಭವ ಆಗಬೇಕು ಅಂದ್ರೆ ಅದರಲ್ಲಿ ಯೋಗ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಈ ಒಂದು ಯೋಗ ಅಂದ್ರೆ ದೇಹ ಮತ್ತು ಮನಸ್ಸನ್ನು ಕೂಡಿಸ್ತದೆ. ಯಾವಾಗ ನಾವು ಮಗುವಿನ ಮನಸ್ಸನ್ನು ಪಡಿತೇವಲ್ಲ ಆವಾಗ ನಾವು ಅದು ಆತ್ಮದ ಅದು ಆಗ್ತದೆ. ಅದು ಆತ್ಮ ಅಂದ್ರೆ ಏನು ಅಂತ ಹೊಳಿತಿರ್ತದೆ. ಈಗ ನೋಡ್ರಿ, ಆತ್ಮದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಇದು ಪೂಜ್ಯರದಾರ ಅವ್ರ ಮುಂದೆ ನಂದು ಸ್ವಲ್ಪ ಆಧ್ಯಾತ್ಮಿಕ ಹೇಳೋದು ಭಾಳ ಕಡಿಮೆ ಆಗ್ತೀನಿ. ಆದ್ರೂ ಒಂದು ಲೈನ್ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರ, ಇದು ಹ್ಯಾಂಗೆ ಸಮುದ್ರದ ನೀರ ಅಷ್ಟು ದೊಡ್ಡ ಸಮುದ್ರ ಇರ್ತಲ್ಲ, ಆ ಸಮುದ್ರ ನೀರ ಒಂದು ಸ್ವಲ್ಪ ಹಿಂಗೆ ಭವಿಷ್ಯಕ್ಕೆ ತಗೊಂಡಾಗ ಅದು ಕೂಡ ಸಮುದ್ರನೇ. ಒಂದು ದೊಡ್ಡ ಸಮುದ್ರದ ನೀರ ಹಿಂಗೆ ಭವಿಷ್ಯಕ್ಕೆ ತಗೊಂಡು ಅದು ಕೂಡ ಸಮುದ್ರನೇ. ಹಂಗ ಒಂದು ಪರಮಾತ್ಮನ ದೊಡ್ಡ ಒಂದೊಂದು ಅಜಾನ್ಭ ಒಂದು ಶಕ್ತಿ ನಮ್ಗೆ ಕಾಯ್ತಕ್ಕಂಥ ಶಕ್ತಿ, ಅದು ಕೂಡ ಆತ್ಮ. ಅದ್ರೊಳಗಿರೋ ಆತ್ಮನೇ ನಮ್ಮ ಆತ್ಮ. ನಮ್ಮೊಳಗೂ ಒಂದು ದೇವತೆ ಅದ. ಅದಕ್ಕೆ ನಾವು ಮಗುವಿದ್ದಾಗ ದೇವತಾ ಮನುಷ್ಯ, ದೇವರಂತ ಮನುಷ್ಯ ಅಂತ ಕರಿತೀವಿ. ಅದಕ್ಕೆ ಈ ಆತ್ಮದ ಜಾಗೃತಿ ಆಗ್ಬೇಕಂದ್ರೆ ನಾವು ಯೋಗ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈ ಒಂದು ಆತ್ಮದ ಜಾಗೃತಿ ಆಗ್ಬೇಕಂದ್ರೆ ಯೋಗನ ಮಾಡ್ಬೇಕು, ಯೋಗ ಉಸಿರಾಟದಲ್ಲಿ ನಿಯಂತ್ರಣ ಮಾಡಬೇಕು. ಮತ್ತು ಕೆಲವೊಂದು ಆಧ್ಯಾತ್ಮಿಕ ಪರಿಕಲ್ಪನೆ ಏನು ಹೇಳ್ತಂದ್ರೆ, ದೇವರು ನಮಗೊಂದು ಶ್ವಾಸನಾಳ ಚೀಲ ತುಂಬಿಕೊಟ್ಟನಂತ್ರಿ. ಅಂದ್ರೆ ನೀವು ಉಸಿರಾಟ ಪ್ರಕ್ರಿಯೆ ಇಷ್ಟೇ, ಇಷ್ಟೇ ಉಸಿರಾಡಬೇಕು ಅಂತ ಒಂದು ಚೀಲ ಇರ್ತದೆ ನೋಡಿ. ಕೆಲವೊಬ್ರು ಉಸಿರು ತಗೊಂಡೇ ಹೋಗ್ಬಿಡ್ತಾರೆ, ಇನ್ನು ಕೆಲವರು ಉಸಿರು ಬಿಟ್ಟೇ ಹೋಗ್ಬಿಡ್ತಾರೆ. ಅಂದ್ರೆ ನಮಗೆ ಕೌಂಟ್ ಅದ. ಅದೇನು ಒಂದು ಎಕ್ಸಾಂಪಲ್, ಒಂದು 10,000 ಸಾರಿ ನೀವು ಉಸಿರಾಟ ಮಾಡ್ತೀಯ ಅಂತ ನಮಗೆ ದೇವರು ಹಣಿ ಬರ್ದಿಟ್ಟಿದೆ ಅಂದ್ರೆ ಆ 10,000 ಉಸಿರಾಟ ಕ್ರಿಯೆ ನಾವು ಸ್ಪೀಡ್ ನೋಡಿ. ನಾಯಿ ಸ್ಪೀಡ್ ಉಸಿರಾಟ ಮಾಡ್ತದೆ, ಬೇಗ ಸತ್ತು ಹೋಗ್ತದೆ. ಆಮೇಲೆ ಸ್ಲೋ ಆಗಿ ಉಸಿರಾಟ ಮಾಡ್ತದೆ, ಅದಕ್ಕೆ ಆಮೇಲೆ ದೀರ್ಘಾಯುಷ್ಯ ಇರ್ತದೆ. ಹಂಗ ಉಸಿರಾಟನ ನಾವು ಸ್ಲೋ ಆಗಿ
ಮತ್ತು ಉಸಿರಾಟ ಮೇಲೆ ನಿಯಂತ್ರಣ ಮಾಡಿದ್ರೆ ಯೋಗನೇ ಅಂತ ನಾ ಹೇಳ್ತೀನಿ. ಮತ್ತು ಇನ್ನು ಕೆಲವು ಅನೇಕ ಸನ್ಯಾಸಿಗಳು ಹಿಮಾಲಯ ಪರ್ವತ ಎಷ್ಟೋ ವರ್ಷಾನುಗಟ್ಟಲೆ ತಪಸ್ ಮಾಡ್ತಾರಂದ್ರೆ ಆ ಒಂದು ಶಕ್ತಿಗೆ ಯೋಗನೇ. ಯೋಗ ಅಂದ್ರೆ ಕೇವಲ ದೇಹ ದಂಡಿಸೋದಲ್ಲ, ಮತ್ತಂದ್ರೆ ಸಿಕ್ಕಾಪಟ್ಟೆ ಮೈ ಜಿಮ್ನಾಸ್ಟಿಕ್ ಮಾಡ್ದಂಗಲ್ಲ. ಯೋಗ ಅಂದ್ರೆ ಉಸಿರಾಟದ ಮೇಲೆ ನಿಯಂತ್ರಣ ಅಂತ ಆಗ್ಬೋದು. ಧ್ಯಾನನೂ ಒಂದು ಯೋಗನೇ. ಈ ಧ್ಯಾನ ಯೋಗ ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿರ್ತಕ್ಕಂಥ ಅಂಬಣ್ಣ ಗುರುಗಳಿಗೆ ನಾವು ಎಷ್ಟು ನಮಸ್ಕಾರ, ಎಷ್ಟು ಕೃತಜ್ಞತೆ ಸಲ್ಲಿಸೋದು ಕಡಿಮೆನೆ. ಯಾಕಂದ್ರೆ ನಾವು ಬೆಳಿಗ್ಗೆ ಬೇಗ ಹೇಳ್ತಿರ್ಲಿಲ್ಲ. ಇದು ಅನಿಸಿಕೆ ಹೇಳ್ಬೇಕಿತ್ತು, ನಾನು ಭಾಷಣ ಮಾಡ್ತಾ ಇದ್ದೀನಿ, ಅನಿಸಿಕೆ ಹೇಳ್ತೀನಿ. ಬೆಳಿಗ್ಗೆ ಬೇಗ ಹೇಳ್ತಿರಲಿಲ್ಲ. ಆದ್ರೆ ಇವಾಗ ಹೆಂಗಾಗಿದೆ, ನಾವು ಅಲಾರಾಮ್ ಇಲ್ಲಾಂದ್ರೆ ಬೆಳಿಗ್ಗೆ 5 ಗಂಟೆ 4 ಗಂಟೆಗೆ ಎದ್ದೇಳ್ತಾ ಇದ್ದೀವಿ. 5 ಗಂಟೆ 4 ಗಂಟೆಗೆ ಎದ್ದೇಳ್ತಾ ಇದ್ದೀವಿ. ಸ್ವಲ್ಪ ಆದಷ್ಟು ಮನಸ್ಸನ್ನ ಶಾಂತ ರೀತಿ ಸರ್ ಯೋಗ ಮಾಡಿಸುವಾಗ ಏನ್ ಹೇಳ್ತಾ ಇದ್ರು, ಮಂತ್ರ ಹೇಳ್ತಾರೆ ಕೆಲವೊಂದು, ವಿಶ್ವ ಶಾಂತಿ, ಅನ್ನ ಶಾಂತಿ, ಪ್ರಕೃತಿ ಶಾಂತಿ, ಧರ್ಮ ಶಾಂತಿ ಅಂತ ಹೇಳಿ ಅದ್ರ ಬಗ್ಗೆ ಸರ್ ಹೇಳ್ಯಾರ ನಮ್ಗೆ. ಯಾವ ರೀತಿ ನೋಡು, ವಿಶ್ವಜ್ಞ ಶಾಂತಿ ಇದ್ರೆ ನಾವು ಕೂಡ ಶಾಂತಿ ಇರ್ಬೋದು. ಇಲ್ಲಿ ಯೋಗ ಅಂತ ಏನಂದ್ರ ನಮ್ಮ ಮನಸ್ಸನ್ನ ನಾವು ಒಳಗೋಗಿ ನೋಡೋದು. ಯೋಗ ಅಂದ್ರೆ ಕೇವಲ ಕಣ್ಣಿಂದ ನೋಡೋದು ಪ್ರಪಂಚ ಅಲ್ಲ, ಒಳಗಿಂದ ನೋಡೋದು ಪ್ರಪಂಚ ಅಂತ ಹೇಳ್ತಾರೆ ಆಧ್ಯಾತ್ಮಿಕತೆ ಒಳಗ. ಸೊ ಅದಕ್ಕಾಗಿ ನಾವು ಯೋಗದ ಸರ್ ಬಹಳಷ್ಟು ಕಲ್ತೀವಿ ಸರ್, ಬಹಳಷ್ಟು ಅಂದ್ರೆ ಬಹಳಷ್ಟು ಕಲ್ತೀವ್ರಿ. ಇನ್ನು ಅದೇ ರೀತಿಯಾಗಿ ಕೆಲವೊಂದು ನಮ್ಮ ಏನು ನ್ಯೂನ್ಯತೆಗಳಿದ್ದು ಆ ನ್ಯೂನ್ಯತೆಗಳನ್ನು ಸರ್ಗೆ ಒಂದು ಪ್ರಶ್ನೆಗಳು ಕೇಳಿದಾಗ ಅವ್ರು ಉತ್ತರ ಕೊಡ್ತಿದ್ರು. ಉತ್ತರನ ಕೊಟ್ಟು ಕೆಲವೊಂದು ಸಾಲ್ವ್ ಮಾಡಿದಾರೆ. ಇಷ್ಟನ್ನ ಕೆಲವೊಂದು ಸಾಲ್ವ್ ಮಾಡಿದಾರೆ. ಇನ್ನು ಅನೇಕ ರೀತಿ ಮತ್ತೆ ಅವ್ರು ಹೇಳ್ತಿದ್ರು, ನಿಮ್ಗೆ ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ರೆ ಏನಾದ್ರು ಕೇಳಿ, ನಿಮ್ಗೆ ಆರೋಗ್ಯವಾಗಿ ಇರ್ರಿ, ಆರೋಗ್ಯ ಭಾಗ್ಯ. ಯಾಕಂದ್ರೆ ಕೆಲವೊಂದು ಸಮಯದಾಗ ಜ್ವರ ಬಂತು ಅಂದ್ರೆ ನಮ್ಗೆ ಎದ್ದು ಕೂತ್ ನಡೆಯೋದಾಗಂಗಿಲ್ಲ. ಅದೇ ಆರೋಗ್ಯ ಸದೃಢವಾಗಿತ್ತ ನಾವು ಏನು ಬೇಕಾದ್ರೂ ಮಾಡೋದು, ಏನು ಬೇಕಾದ್ರೂ ಮಾಡ್ಬೋದು. ಈ ಯೋಗದಿಂದ ನಾವು ಜಾಸ್ತಿ ಕಲ್ತಿದ್ವಿ. ಇದೇ ರೀತಿಯಾಗಿ ನಾವು ಇನ್ನು ಮುಂದೆ ಯೋಗ ಕಂಟಿನ್ಯೂ ಮಾಡ್ತೀವಿ ಸರ್, ಯೋಗ ಕಂಟಿನ್ಯೂ ಮಾಡ್ತೀವಿ. ನಿಮ್ಮ ಆಶೀರ್ವಾದ ಯಾವತ್ತು ನಮ್ಮ ಮೇಲೆ ಇರಲಿ. ಇಷ್ಟು ಹೇಳ್ತಾ ನಾನು ಇವರು ಮುಕ್ತಿಯವರು ವಿಡಿಯೋ ಮಾಡ್ಕೊಳ್ತಾರೆ. ಈ ಹಾಸ್ಟೆಲ್ ಬಗ್ಗೆ ವಿಡಿಯೋ ಎಷ್ಟು ಮಾಡಕತ್ತಾರೆ ಅಂದ್ರೆ ಅದು ಏನಾಗ್ತದೆ ಹೇಳೋ, ಆ ವಿಡಿಯೋ ಅವ್ರಿಗೆ ಎಲ್ಲಿ ಹೋಗ್ತದೆ. ಮೊದಲಿಗೆ ಇಂದು ನಮ್ಮ ಹಾಸ್ಟೆಲಲ್ಲಿ ದೇವರಾಜ ಹಿಂದುಳಿದ ವರ್ಗಗಳ ವಸತಿ ಕಲ್ಯಾಣದಲ್ಲಿ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಕೊನೆಯ ಬೀಳ್ಕೊಡುಗೆ ಸಮಾರಂಭವನ್ನು ಈ ದಿನ ಸತತ 25 ದಿನಗಳ ಕಾಲಾಂತರ ಯೋಗವನ್ನು ಹೇಳಿಕೊಟ್ಟಂತಹ ಗುರುಗಳದು ಇವತ್ತು ಬೀಳ್ಕೊಡುಗೆ ಸಮಾರಂಭ. ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆಲ್ಮೇಲದ ಶ್ರೀಗಳಿಗೂ ಮತ್ತು ಅಂಬಣ್ಣ ಕುದುರೆ ಸರ್ ಅವರಿಗೂ ಹಾಗೂ ನಮ್ಮ ಹಾಸ್ಟೆಲಿನ ವಿಜಯ್ ಕುಮಾರ್ ಕುದುರೆ ಸರ್ ಅವರಿಗೂ ಮೊದಲಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, 25 ದಿನಗಳ ಕಾಲಾಂತರ ನಮಗೆ ಯೋಗವನ್ನು ನೀಡಿದಂತಹ ಅಂಬಣ್ಣ ಕುದುರೆ ಸರ್. ಯೋಗದಿಂದ ಇದು ಅಂತ ಎಷ್ಟೋ ಜನ ಹೇಳಿದ್ದಾರೆ. ಯೋಗದಿಂದ ನಮ್ಗ ಎಷ್ಟೋ ಸದೃಢವಾದಂತಹ ದೇಹವನ್ನು ಬೆಳೆಸಬಹುದು, ಸದೃಢವಾದಂತಹ ಬಲವನ್ನು ಬೆಳೆಸಬಹುದು, ಶಾಂತಿ, ನೆಮ್ಮದಿ, ಕೋಪವನ್ನು ಸ್ವಲ್ಪ ಕಡಿಮೆ ಮಾಡಿಸಿಕೊಳ್ಬಹುದು. ಎಲ್ಲಾ ರೀತಿಯಾಗಿ ಯೋಗದಿಂದ ಬಹಳಷ್ಟು ನಮ್ಗ ಉಪಯೋಗಗಳು. ಬಟ್ ನಾವು ಯಾರು ಮಾಡಲ್ಲ. ಅದ್ರದಿಂದ ಏನಂತೀವೋ ಇಲ್ಲೇ ಹಾಸ್ಟೆಲ್ ಅಷ್ಟೇ ಊಟ ಮಾಡೋದು, ಇದು ಮಾಡೋದು ಅಷ್ಟೇ ಮಾಡಿದ್ದೀವಿ. ಈ ಯೋಗದಿಂದ ಸರ್ ನೋಡ್ರಿ, ಇವಾಗ ನಾವೇ ಈ ಸಲ ಇಷ್ಟೊಂದು ಇದ್ದೀವಿ ಅಂದ್ರ ನಮ್ಮಷ್ಟು ಈಗ ನಾವು ಮಿನಿಮಮ್ 21ರಿಂದ 25 ವರ್ಷದ ಯುವಕರಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ನಮ್ಗಿಂತ ಜಾಸ್ತಿ ಎನರ್ಜಿ ಬಳಸ್ತಾರ. ಯಾಕಂದ್ರೆ ಈಗ 65 ವರ್ಷ ಆಗಿದ್ರು ಕೂಡ ಇನ್ನೂ ನಮ್ಮ 21 ವರ್ಷದ ಯುವಕರ ತರ ಕಾಣ್ತಾರ. ಯಾಕಂದ್ರೆ ಯೋಗ ಮಾಡಿದ್ರೆ ಅಷ್ಟೊಂದು ಪರಿಪೂರ್ಣವಾಗಿ ಇರ್ತಾರ. ಯೋಗದಿಂದ ಅಷ್ಟೊಂದು ಸಾಧನೆಯನ್ನು ಗಳಿಸಿದಾರ. ಇಡೀ 65 ವರ್ಷಗಳಲ್ಲಿ ತಮ್ಮ ಸಾಧನೆಗಳನ್ನು ಅಜರಾಮರವಾಗಿ ಉಳಿಸಿಕೊಂಡು ಬಂದಿದ್ದಾರೆ. ಯೋಗವನ್ನು ಮಾಡಿಕೊಂಡು ಬರಬೇಕು. ಹಾಗೆ ಯೋಗವನ್ನು ಎಲ್ಲರೂ ತಿಳಿದುಕೊಂಡಿದ್ದೇವೆ. ಆ ಯೋಗದಿಂದ ನಮಗೆ ಬಹಳಷ್ಟು ಇದು ಆಗಿದೆ ಸರ್, ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಇಷ್ಟು ಸತತ 25 ದಿನಗಳ ಕಾಲಾಂತರ ನಮಗೆ ಯೋಗವನ್ನು ಕಲಿಸಿಕೊಟ್ಟಿದ್ದೀರಿ. ನಮ್ಮಿಂದ ಅಥವಾ ಯಾವುದೇ ಆದಂಥ ವಿದ್ಯಾರ್ಥಿಗಳಿಂದ ಏನಾದರೂ ನಮ್ಮಿಂದ ತೊಂದರೆ ಆಗಿದ್ದರೆ ದಯವಿಟ್ಟು ಮನಸ್ಸಲ್ಲಿ ಇದು ಇಟ್ಕೋಬೇಕು, ಮನಸ್ಸಲ್ಲಿ ಕ್ಷಮಿಸಬೇಕಂತ ಹೇಳ್ತೀನಿ. ಅದೇ ರೀತಿಯಾಗಿ ಯೋಗ ಈ ಯೋಗ 25 ದಿನಗಳ ಕಾಲಂತರ ಯೋಗ ಅಂದಿಸಿದ್ರೆ ಬಹಳ ಜಪಾಸ್ತಾ ಇದ್ವಿ. ಈ ಯೋಗ ಮಾಡಿದ್ರೆ ಹಿಂಗ ಕೆಲವೊಬ್ಬರಿಗೆ ಎದ್ದು ಬರಕ್ಕೆ ಆಗ್ತಾ ಇದ್ದಿಲ್ಲ. ಆದರೂ ಕೂಡ ಯೋಗದಿಂದ ಎಲ್ಲರಂತ ಕೆಲವೊಂದಿಷ್ಟು ಜನ ಒಂದ್ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡೋದು ಒಂದಿಷ್ಟು ಜನ ಇದು ಹೊಂದಿದ್ದಾರೆ. ಹಾಗೆ ಅವ್ರು ಸರ್ ಅಂದ್ರು, ಸತತವಾಗಿ 3 ತಿಂಗಳ ಕಾಲಾಂತರ ನೀವು ಏನಾದ್ರೂ ಯೋಗ ಮಾಡಿದ್ರೆ ನಿಮ್ಮ ಮನಸ್ಸು ಈಗಿನ ಕಾಲದ ಹುಡುಗರ ವಯಸ್ಸು ಹತೋಟಿದಾಗ ಇರಲ್ಲ ಮನಸ್ಸು.
ಯಾವಾಗ ಯಾಕೂ ಆಲ್ಮೋಸ್ಟ್ ಅಲ್ಲ ಹತೋಟಿದಾಗಿರಲ್ಲ. ಸರ್ ಹೇಳಿದ್ರು ಈ ಬರೀ 25 ದಿನಗಳ ಕಾಲಾಂತರ ಬೇಡ, ಸತತವಾಗಿ 3 ತಿಂಗಳು ನೀವು ಏನಾದ್ರೂ ಯೋಗ ಬೆಳಗ್ಗೆ ಎದ್ದು ಬೇಗ ಎದ್ದಿಸಿದ್ರೆ ಯೋಗ ಏನಾದ್ರೂ ಮಾಡಿದ್ರ ನಿಮ್ಮ ಮನಸ್ಸು ನಿಮ್ಮ ಹತೋಟಿದಾಗ ಇರ್ತಾರ. ನೀವ್ ಏನ್ ಸಾಧನೆ ಮಾಡ್ಬೇಕಂದಿದ್ದೀರಲ್ಲ ಅದು ನೀವು ಸಾಧನೆ ಮಾಡ್ತೀರಿ, ಸಾಧನೆ ಮಾಡೇ ಇರ್ತೀರಿ ಅಂತ ಅಂದಿಸಿದ್ರೆ 3 ತಿಂಗಳದಾಗ ಯಾರು ಹೇಳಿದ್ರೆ ಅಂಬಳ್ ಸರ್ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಷ್ಟೊಂದು ಯೋಗದ ಪ್ರಯೋಜನ ಅದ. ಎಲ್ಲರೂ ಇಷ್ಟು ದಿನಗಳ ಕಾಲಾಂತರ ನಮಗೆ 25 ದಿನಗಳ ಕಾಲಾಂತರ ಹೇಳಿದಾರ. ಅದನ್ನು ಮುಂದುವರಿಸಿಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಅನ್ನೋಂತ ಇಷ್ಟು ಹೇಳಿ ನನ್ನ ಮಾತು ಗಿರೀಶ್ ಅಂತಲ್ಲ ಹಲವಾರು ಕೊಡುಗೆಗಳನ್ನು ಕೊಟ್ಟದ್ರಿ. ಅದೇ ರೀತಿಯಾಗಿ ಯೋಗನು ಭಾರತೀಯರ ಕೊಡುಗೆ ಆಗ್ಯದ್ರಿ. ಯೋಗದಿಂದ ರೀ ಆತ್ಮ ಪರಮಾತ್ಮ ಅಂದ್ರ ಯೋಗದಿಂದ ನಾವು ಆತ್ಮ ಪರಮಾತ್ಮವನ್ನು ಜಾಗೃತಗೊಳಿಸಬಹುದು. ಅಂದ್ರ ಆತ್ಮ ಪರಮಾತ್ಮ ಜಾಗೃತಗೊಳಿಸಕ್ ಯೋಗ ಬಹುಮುಖ್ಯ ಪಾತ್ರ ವಹಿಸ್ತರಿ. ಯೋಗದ ಬಗ್ಗೆ ನಮಗ ಸ್ವಲ್ಪ ಇದು ಇತ್ತು ಸರ್. ನಾವು ಸರ್ ಯೋಗ ಪ್ರಾರಂಭ ಮಾಡಕ್ಕಿಂತ ನಾವು ಮ್ಯಾಲ ಒಂದು 5-6 ಮಂದಿ ಸುಮ್ಮ ಯೋಗ ಕಲಿಬೇಕನ್ನ ಒಂದು ಇದು ಇತ್ತು ನಮಗ. ಅಂದ್ರ ನಾವು ನಮ್ಕಿಂತ ಸ್ವಲ್ಪ ಸೀನಿಯರ್ ಅಣ್ಣ ಕೈಲಿ ಕಲಿಬೇಕನ್ನತ್ತಿದ್ದು. ಅದೇ ಟೈಮಿಗೆ ಸರ್ ಯೋಗದ ಬಗ್ಗೆ 1 ತಿಂಗಳ ಕಂಟಿನ್ಯೂ ನಮಗೆ ಯೋಗದ ಬಗ್ಗೆ ಹೇಳೋದಿದ್ರು. ಅದೇ ರೀತಿಯಾಗಿ ಕುದುರೆ ಸರ್ ದಿನ ಬರ್ತಿರಪ್ಪ, ಬಾಗಿಲು ಬಡಿಯವರು ನಮ್ಗ ಫಸ್ಟಿಗೆ 3-4 ದಿನ ಬಾಳ ಇರಿಟೇಷನ್ ಆಗತ್ತಿತ್ತು. ಬಡದ್ರು ಎಬ್ಬಸ್ತರು ಇರಿಟೇಷನ್ ಅನ್ಸ್ಲಿತ್ತಿತ್ತು. ಮುಂದೆ ಬಂದಂಗ ಅವ್ರು ಬರಕಿತ್ ಮೊದಲ ನಾವೇ ಹಾಸಿಗೆ ತೊಗೊಂಡು ಮ್ಯಾಕ್ ಬಂದಿರ್ತಿದ್ದೆವು. ಸರ್ನು ಬರ್ತಿರು, ಸರ್ ಬರಕಿತ್ ಮೊದಲ ಅಂದ್ರ ಯೋಗದಾಗ ಏನೋ ಇಲ್ಲ ಅನ್ಕೊಂಡಿದ್ದೆವು. ಅಂದ್ರ ನಮಗ ಸರ್ 3 ತಿಂಗಳ ಸತತವಾಗಿ ನೀವು ಮಾಡಿದ್ರಿ ಅಂದ್ರ ನಿಮಗ ಒಂದು ಅದ್ರ ಬಗ್ಗೆ ಮಹತ್ವ ಏನದ ಗೊತ್ತಾತಂದ್ರು. ನಮಗ್ ಸರ್ ಬರೀ 1 ತಿಂಗಳದಾಗ ಅದ್ರ ಮಹತ್ವ ಏನನ್ನೋದು ಗೊತ್ತ ಮಾಡ್ರ. ಅದೇ ರೀತಿಯಾಗಿ ಸರ್ ಅಂಬಾಣಿ ಸರ್ ಹೇಳಿದ್ರು, ನಮ್ಮ ಮಾತು ಹೇಳಿದ್ರು ಏನಪ್ಪಾ ಅಂದ್ರ ಯೋಗದ ಮೇಲೆ ನೀವು ಭಕ್ತಿ ಇಡ್ರಿ, ನಿಮಗದು ಭವ್ಯ ವ್ಯಕ್ತಿಯಾಗಿ ಮಾಡ್ತಂತ ಅಂಬಾಣಿ ಸರ್ ಅವರು ಕಿವಿ ಮಾತು ಹೇಳ್ಯಾರ. ಅದೇ ರೀತಿಯಾಗಿ ಅವರು ನಮ್ಗೆ ಯೋಗದ ಬಗ್ಗೆ ಸರಳವಾಗಿ ಮತ್ತು ಸುವ್ಯವಸ್ಥಿತವಾಗಿ ಹೇಳಿಸ್ಕೊಟ್ರ. ಇಷ್ಟ ಹೇಳೋಣ. ಈ ವೇದಿಕೆ ಮೇಲೆ ಆಸೀನರಾದ ಮುಖ್ಯ ಪೂಜ್ಯ ಗುರುಗಳು ಹಾಗೂ ನಮ್ಮ ಪಾದ ಮತಗಳಲ್ಲಿ ನನ್ನ ಶ್ರೇಷ್ಠ ನಮಸ್ಕಾರಗಳು. ನಾನಂತೂ ಏನು ಮಾತಾಡಿದ್ರು ಇದೇ ಫಸ್ಟ್. ಆರು ಮಾತಾಡೋ ಪ್ರಯತ್ನ ಮಾಡ್ತೀನಿ, ತಪ್ಪಾದ ಕ್ಷಮೆ ಇರಲಿ. ಈ ಯೋಗ ಅಂದ್ರ ನಮ್ಮ ಶರೀರದ ಹಾಗೂ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದೇ ಯೋಗ. ಈ ಯೋಗ ನಮ್ಮ ಭವ್ಯ ಭಾರತ ಈ ಯೋಗವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ್ರಿ. ಇಡೀ ಪ್ರಪಂಚದವರೇ ನಮ್ಮ ಭವ್ಯ ಭಾರತ ದೇಶದ ಯೋಗವನ್ನು ಅಳವಡಿಸ್ಕೊತಾರ. ಆದ್ರೆ ಇಲ್ಲದೆ ನಾವು ನಮ್ಮ ಯೋಗವನ್ನು ಮಾಡಂಗಿಲ್ಲ. ಇದು ನಮ್ಮ ದುರ್ದೈವ. ಈ ಯೋಗ ಹಾಗೂ ಆಯುರ್ವೇದ ಬಗ್ಗೆ ಹೇಳ್ಬೇಕಾರ ಈ ಅಮೆರಿಕಾದಲ್ಲಿ ಒಬ್ಬ ಕುರುಡ ಮಗ ಹುಡ್ತಾ ಇದ್ರು 2 ದಂಪತಿಗಳಿಗೆ. ಆ ಕುರುಡ ಮಗ ಹುಟ್ಟುತ್ತಿರ್ಬೇಕಾರ ಸ್ಕೂಲಿಗೆ ಕಳ್ತಾರೆ ಅವನಿಗೆ. ಆ ಕಳುತ್ತಿರ್ಬೇಕಾರ ಗೆಳೆಯರನ್ನು ಕುರುಡ ಅಂತ ಅವನಿಗೆ ಕಾಡ್ತಿರ್ತಾರ. ಆದ್ರೆ ತಂದೆ ತಾಯಿಗೆ ಒಂದು ಮಾನಸಿಕ ನೋವು ಆಗ್ತದ, ಈ ಮಗು ಹ್ಯಾಂಗ ಮಾಡಪ್ಪ ಅಂತ. ಆದ್ರೆ ಆ ತಾಯಿನೇ ಆ ಮಗುವಿಗೆ ಬಡಿಸ್ತಾರ. ಮುಂದೆ ಒಂದ್ ದಿನ ನಾ ಡಾಕ್ಟರ್ ಆಗ್ಬೇಕು ಅಂತ ಕುರುಡ ವ್ಯಕ್ತಿ ಹೇಳ್ತಿರ್ತಾನ ಅಮೆರಿಕದಾಗ. ಆದ್ರೆ ಅವ್ನಿಗೆ ಯಾರು ಆಸ್ಪತ್ರೆ ಕೊಡಂಗಿಲ್ಲ. ಆ ವ್ಯಕ್ತಿ ಹೇಳ್ತಾನ, ಒಂದ್ ವೇಳೆ ನಾ ಡಾಕ್ಟರ್ ಆಗಿ ಒಂದ್ ವೇಳೆ ವಿಫಲ ಆದ್ರೆ ಅಮೆರಿಕ ಸಂಸತ್ನಾಗ ನಾನೇ ಹೇಳ್ತೀನಿ ನಾವ್ ಒಟ್ಟ ಡಾಕ್ಟರ್ ಆಗಂಗಿಲ್ಲ, ಈ ಕುರುಡ ಒಟ್ಟ ಡಾಕ್ಟರ್ ಆಗ್ಬಿಡ ಅಂತ ಹೇಳ್ತಿರ್ತಾನ. ಅಂತ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಡಾಕ್ಟರ್ ಆಗ್ತಾನ್ರಿ. ಆ ವ್ಯಕ್ತಿ ಹೆಸರು ಡೇವಿಡ್ ಹಾರ್ಟ್ಮನ್, ಪ್ರಪಂಚದ ಪ್ರಸಿದ್ಧ ಹೃದಯ ತಜ್ಞವ. ಅವನಿಗೆ ಹೇಳ್ತಾನ ನಿಮ್ಗೆ ಈ ರೀತಿ ಆದ ಕಾರಣ ಅಂತಂದಾಗ ಈ ಭವ್ಯ ಭಾರತ ದೇಶದ ಚರಕ ಮತ್ತು ಸುರಸುತ್ತಲೇ ನಾ ಈ ರೀತಿ ಆಗ್ಬೇಕಾದ್ರೆ ಕತೆ ಹೇಳಕ್ ಅಂತ ಹೇಳ್ತಾನ್ರಿ ಆ ಡೇವಿಡ್ ಹಾರ್ಟ್ಮನ್. ಅದೇ ರೀತಿಯಾಗಿ ಈ ಯೋಗದ ಬಗ್ಗೆ ಹೇಳ್ಬೇಕಂದ್ರ ಮುಂಜಾನೆ ಎದ್ದು ಗುರುಗಳು ಬರ್ತಿದ್ರು. ನಮ್ ಸೋರ್ನ ಬಾಕ್ಲಾಗ ಬರ್ತಿದ್ರು ನಮ್ಗ. ಎಬ್ಬಿಸ್ಬೇಕಾದ್ರೆ ನಮಗ ಒಂಥರ ಬೇಜಾರ ಆಗ್ತಿತ್ತು, ಸುಮ್ಮನೆ ಬರ್ತಾರಪ್ಪ ಅಂತೇಳಿ. ಆದ್ರೆ ಅವ್ರು ಬರಕಿಂತ ಮೊದಲು ನಾವು 4 ದಿನಗಳಾದ್ಮೇಲೆ ನಾವೇ ಹೇಳ್ತಿರ್ತೇವ್ರಿ. ಆಗ ನಾವು ಯೋಗ ಬಂದಿದೆ ಸ್ವಲ್ಪ, ಆದ್ರೆ ಕಲ್ಚರ್ ಜಾಸ್ತಿ. ಇಷ್ಟು ಹೇಳಕ್ಕೆ ನಂದು 2 ಮಾತು ವಿರಾಮ ಮಾಡ್ತೀನಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯರಲ್ಲಿ ಹಾಗೂ ನಿಮ್ಮ ಯೋಗವನ್ನು ಒಣಪಡಿಸಿದ ಅಮಣ್ಣ ಕುದುರೆ ಸರ್ ಅವರಿಗೂ ಹಾಗೂ ನಮ್ಮ ಹಾಸ್ಟೆಲ್ನ ಮೇಲ್ವಿಚಾರಕರಾದ ವಿಜಯಕುಮಾರ್ ಕುದುರೆ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸತತವಾಗಿ 25 ದಿನಗಳವರೆಗೆ ನಮಗೆ ಯೋಗವನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿಕೊಟ್ಟಿರುವ ನಮ್ಮ ಅಮ್ಮಣ್ಣ ಕುದುರೆ ಸರ್ ಅವರಿಗೆ ಎಷ್ಟು ಸರಿ ನೆನೆಸ್ಕೊಂಡ್ರು
ಕಡಿಮೆ ಅಲ್ಲ. ಬಟ್ ನಾ ಏನು ಮಾಡ್ತಾ ಫಸ್ಟಿಗೆ ಕೇರ್ಲೆಸ್ ಮಾಡ್ತಾ, ಏನು ಹೋಗಿ ಬಿಡಪ್ಪ ಯೋಗ ಏನು ಸುಮ್ಮನೆ ತಿಳಿದಿರ್ತಾರ, ಅದ್ರಾಗ ಸ್ಪೆಷಲ್ ಆಗಿ ನಮ್ಮ ಕುದುರೆ ಸರ್ ಬಂದು ಬಾಗಿಲು ಗಡಿಯವ್ರು. ಹಿಂಗಾಗಿ ಭಾಳ ಒಂಥರ ಇದು ಅನಿಸ್ತೈತಿ, ರಿಟೈರ್ಡ್ ಅನಿಸ್ತೈತಿ. ಬಟ್ ಇವಾಗ ಯೋಗ ಅಂತ ಬಟ್ ನಮ್ದು ಹೇಳ್ಬೇಕಂದ್ರೆ ನಾ ಹೈಸ್ಕೂಲ್ ಇಲ್ಲಿ ಮಾತೇಶ್ವರ ಗುಡ್ಡ ಚಿನಿಗಿರಿ ಅಲ್ಲಿ ಕಲ್ತಿರೋದು. ಅಲ್ಲಿ ಒಬ್ಬ ಅಣ್ಣನೇ ಇವಾಗ ಇಲ್ಲಿ ಅಮೆರಿಕ ಅದ, ಯೋಗ ಕಲಿಸಿ ಯೋಗ ಪ್ರಾಕ್ಟೀಸ್ ಮಾಡಿ ಇವಾಗ ಯೋಗ ಕಲಿಸಿರ್ತಾನ, ಮಾಂತೇಶ್ ಮಹಿ ಅಂತ. ಬಟ್ ಎಲ್ಲ ಭಾಳ ಐತಿ. ಬಟ್ ಏನು ಯೋಗ ಒಂಥರ ರಿಟೈರ್ಡ್ ಅನಿಸ್ತದೆ, ಬಟ್ ಅದ್ರಲ್ಲಿ ಭಾಳ ಉಪಯೋಗ ಅದ. ಸಲ ಇಷ್ಟ ಹೇಳಿ ನಮ್ಮ ಮಾತು ಅನಿಸ್ತದೆ. ಡಾಕ್ಟರ್ ಹಲೋ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಹಾಖಚಿತ ದುಃಖ ಭಾಗ. ಈ ಸಲ 11ನೇ ವರ್ಷದ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ ನಿಮಿತ್ತವಾಗಿ BCM ಹಾಸ್ಟೆಲ್ದಲ್ಲಿ ಸ್ಟೂಡೆಂಟ್ ಆದಂಥ ನಮ್ಮ ಜಯಕುಮಾರ್ ಗುರಿಯವರು ಯೋಗ ನಡೆಸ್ಕೊಡ್ಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಂಡ್ರು. ನಾವು ವಿದ್ಯಾರ್ಥಿ ಹೇಳಬೇಕಂದ್ರೆ ನನ್ನ ಮನಸ್ಸು ಒಳ್ಳೆ ಖುಷಿ ಆಗ್ತದೆ. ಯಾಕಂದರೆ ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಮಾಸ್ಟರ್ ಆಗ್ಬೋದು, ಏನೇನೋ ಆಗ್ಬೋದು, ಆಯ್ತಪ್ಪ ಮಾಡು ಮಾತು ಹೇಳೋದು. ಸತತವಾಗಿ 5ನೇ ತಾರೀಕದಿಂದ ಜುಲೈ 1ರವರೆಗೆ ಸತತವಾಗಿ ತರಬೇತಿನ ಹೇಳ್ಬೋದು. ಯೋಗ ಬಹಳ ಮುಖ್ಯವಾದಂಥದ್ದು. ಈ ಗುರುಗಳಿಗೆ ಇಲ್ಲಿ ಆಲ್ಮೇಲಕ್ಕೆ ಒಂದು ವಾರ ಹೋಗಿ ಅಲ್ಲಿ ಕೊಟ್ಟಿದ್ದೇವೆ. ಆಲ್ಮೇಲ್ ಫಸ್ಟ್ ಸ್ಟಾರ್ಟ್ ಮಾಡಿದ ಆಲ್ಮೇಲದಲ್ಲಿ ನಾವು ಸ್ಟಾರ್ಟ್ ಮಾಡಿ ಗುರುಗಳು ಹಾಕ್ತೇವೆ ಅಂದಾಗ ನಾನು ಸಾಯಂಕಾಲ ಹೋಗಿ ಬಸ್ಸಿಗೆ ಹೋಗಿ ಅಲ್ಲೇ ಇರ್ತಿದ್ದೆ. ಇದ್ದು ಮತ್ತು ಸ್ಕೂಲ್ ಇತ್ತು, ಬಂದು ಮತ್ತೆ ಶಾಲೆಗೆ ಹೋಗ್ತಿದ್ದೆ ಕತ್ರಿಗೆ ಸ್ಕೂಲಿಗೆ. ಸಂಜೆ 7:30 ಬಸ್ಸಿಗೆ ಹೋಗೋಣ, ಮುಂಜಾನೆ ಯೋಗ ಮುಗಿಸಿ ಮತ್ತೆ ಬಂದು ಮತ್ತೆ ಸ್ಕೂಲಿಗೆ ಹೋಗ್ತಿದ್ದ. ಅಲ್ಲಿ ಸತತವಾಗಿ ಒಂದು ವಾರ ಒಳ್ಳೆ ರೀತಿಯಾಗಿ ತರಬೇತಿ ಕೊಟ್ಟಿದ್ದೀನಿ. ಮತ್ತು ಎಷ್ಟೋ ಜನ ಅದರಿಂದ ಕಳ್ಕೊಂಡ್ರು. ಯೋಗಿ ನಿರೋಗಿ ಅಂತ ಹೇಳ್ತೀವಿ. ಯೋಗ ಭಾಳ ಅವಶ್ಯಕ. ನಾನು ಸಹಿತ 1978 10th ಕ್ಲಾಸ್ನಿಂದ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿವರೆಗೆ ಅಂದರೆ ಎಷ್ಟು ವರ್ಷ ಆಯಿತು? ಆ ಕಡೆ ಒಂದು 22, ಈ ಕಡೆ ಒಂದು 25, 47, 48 ವರ್ಷ ಸತತವಾಗಿ ಯೋಗ ಮಾಡ್ತಾಯಿದ್ದೆ. ಅದರ ಉಪಯೋಗ ನನಗೆ ಆಗಿದೆ. ಇಲ್ಲೇನು ಬಂಗಾಜಿ ಯಾವುದೂ ಇಲ್ಲ, ಏನೂ ಇಲ್ಲ. ನಾನು ಅದನ್ನು ಅಳವಡಿಸ್ಕೊಂಡು ನಿಮಗೆ ಹೇಳ್ತಿದ್ದೀನಿ. ಈಗ ನಾಳೆ ನೀವು ವಿದ್ಯಾರ್ಥಿಗಳು ನಿಮಗೆ ಮೇಧಾಶಕ್ತಿ ಮತ್ತು ಇನ್ನೊಂದು ಜ್ಞಾಪಕ ಶಕ್ತಿ ಹೆಚ್ಚು ಮಾಡ್ತಕ್ಕಂಥ 2 ಆಸನಗಳು ಹೇಳಿದೆ, ಅದನ್ನು ಡೈಲಿ ಮಾಡ್ತಾ ಇರಲಿ. ಇಲ್ಲಿ ಅವಕಾಶ ಕೊಟ್ಟಂಥ ನಿಮ್ಮ ಸ್ಟೂಡೆಂಟ್ ಸಾಹೇಬರು ಇರಲಿ, ಪೂಜ್ಯ ಗುರುಗಳಿರಲಿ, ಮತ್ತು ಮೈಬೂಬ್ ಸಾಹೇಬ್ ನಮ್ಮ ಶಿಷ್ಯ ಅವರು 9ನೇ ಕ್ಲಾಸ್ ಗತ್ತಿಗೆಯಲ್ಲಿ ಕಲ್ತು ಬಂದರು. ಈಗ ಸ್ಟೂಡೆಂಟ್ ಕುಡ್ಚಾಂಕದಾರ. ಅದೇ ರೀತಿ ಶರಣು ಮಠ ಒಳ್ಳೆ ಬಾಡಿ ನೋಡಿ ಹೇಗೆ ಮೇಂಟೈನ್ ಮಾಡಿದ್ದಾರೆ. ಸಿಬ್ಬಂದಿ ವರ್ಗ ಸಿದ್ದೋರು ಸತತವಾಗಿ ಬೆಳಗ್ಗೆ ಬರೋರು, ಇವರು ನಿಮ್ಮ ಸಾಹೇಬರು ಬಂದು ಎಬ್ಬಿಸೋರು. ನಾವು ಕಷ್ಟಪಟ್ಟು ಹೇಳೋದಕ್ಕಿಂತ ಇಷ್ಟಪಟ್ಟು ಹೇಳ್ರಿ. ನಿಮ್ಮ ಸಾಹೇಬರು ಒಂದು ಮಾತು ಹೇಳಿದ್ರು, ನೀವೇನೂ ಮಾಡೋದು ಬೇಡ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, ಬೇಗ ಮನೆಗೆ ಬೇಗ ಹೇಳಿ ಸತತವಾಗಿ ಇದು ಅಳವಡಿಸ್ಕೊಡ್ರಿ. ಒಮ್ಮೆ ಯೋಗಕ್ಕೆ ಹೋಗ್ಬೇಡ್ರಿ. ಅವರು ತಳಹದಿ ಹೇಳ್ಯಾರ ನಿಮಗೆ. ನೀವು ಬೇಗ ಎತ್ತರೆ ಅಂದರೆ ಹಿಂದಿನ ಕಾಲದಲ್ಲಿ 4ರಿಂದ 5 ಅಮೃತಗಳಿಗೆ ಬ್ರಾಹ್ಮಿ ಮುಹೂರ್ತ ಕರೆದು ಸತ್ತ ಜೀವಿಸತೆ ಜೀವ ಆಗ್ತದೆ. ಹಿಂದಕ್ಕೆ ಹಿರಿಯರು ಹೇಳ್ತಾ ಮಾತಾಡ್ತಾರೆ, ಹಾವಿಗೆ ತೆಗಿ ಸರಿಯಾಗಿ ಜಜ್ಜು ಹೊತ್ಕೊಂಡ ಮರಿಗೆ ಜೀವ ಆಗ್ತದೆ. ಅವಾಗ ಓಜೋನ್ ಸಿಗ್ತದೆ. ನೀವು ಆರೋಗ್ಯವಾಗಿರ್ಲಿಕ್ಕೆ ಕಾರಣ ಏನಂದ್ರೆ ಬೇಗ ಹೇಳೋದ್ರಿಂದ ಆಗ್ತದೆ. ಇದೇ ನಿಮ್ಮ ಸಾಹೇಬರು ನಮ್ಮಲ್ಲಿ ಬಂದಿದ್ರು ಒಂದ್ಸಲ. ಅವನು ಎದ್ದು ಕೂತ್ರೆ ಎಷ್ಟೋ ಸಮಸ್ಯೆ ಆಗ್ತಿತ್ತು. ಕಾಕ ಹೆಂಗೆ ಮಾಡೋದು? ಚಕ್ರ ಬರ್ತದ, ಸಂಡಸ್ ಕ್ಲಿಯರ್ ಆಗ್ತಿಲ್ಲ, ಹೊಟ್ಟೆ ನೋವಾಗ್ತದೆ, ಚಕ್ರ ಬರ್ತದ, ಏನಪ್ಪ ಇದು ಹಿಂಗೆ ಮಾಡಿದ್ರ? ನೀ ಯೋಗದ ಕೊಂಡು ದಕ್ಷರು ಅದನ್ನು ಮಾಡತ್ತೆ. ಸತತವಾಗಿ ನಮ್ಮಲ್ಲಿ ಒಂದು 3 ತಿಂಗಳು ಬಂದದ. ಯೋಗ ನಾನು 1 ತಿಂಗಳು ಹೇಳಿರ್ಬೋದು ನಿಮ್ಗೆ. ಇದು ಸತತವಾಗಿ ಇನ್ನೂ 2 ತಿಂಗಳು ನೀವು ಮುಂದುವರ್ಸರಿ. ಇದರ ಅವಧಿ 3 ತಿಂಗಳು ಇರ್ತದ. ಅದರ ಉಪಯೋಗ ನಿಮ್ಗೆ ಆಗ್ತದ. ನಿಮಗೆ ಅದನ್ನು ಪೂರ್ತಿಯಾಗಿ ಅಳವಡಿಸ್ಕೊಂಡ್ರಾಗ ನೀವು ಮಾಡ್ಬೇಕು ಅನ್ನಿಸ್ತದ. ಅದು ಚಿಂತೆ ಇರ್ತದೆ ಬಿಡಿ. ಚಿಂತೆ ಮನುಷ್ಯನ ಬಿಟ್ಟು ಮರಕ್ಕೆ ಬರುವುದಿಲ್ಲ.
ಅದಕ್ಕಾಗಿ ಸ್ವಾಮಿಯವರು ಒಂದು ಮಾತು ಹೇಳ್ಯಾರ, ಬೆಂಡ್ ದಿ ಬಾಡಿ ಮೆಂಡ್ ದಿ ಮೈಂಡ್, ಶರೀರವನ್ನು ಬಗ್ಗಿಸಿ ಮನಸ್ಸನ್ನು ಪಳಗಿಸತ್ ಹೇಳ್ಯಾರ ಅವರು. ಈಗ ಕೆಲವರು ಏನ್ ಮಾಡಕತ್ತಾರಂದ್ರೆ ಯೋಗದ್ದು ಅಷ್ಟೇನೇ ಅನಿಸ್ತಿಲ್ಲ, ಹಾಗಿಲ್ಲ ಅಂತೇಳಿ ಈಗ 2011 ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಇದನ್ನು ಸ್ಟಾರ್ಟ್ ಮಾಡಿದ್ರು. ಎಲ್ಲ ರಾಷ್ಟ್ರಗಳು 190 ರಾಷ್ಟ್ರಗಳು 200 ರಾಷ್ಟ್ರಗಳು ಎಲ್ಲ ಕೂಡುದು ಅಂತಾರಾಷ್ಟ್ರೀಯ ಮೇಲೆ ಚರ್ಚೆ ಆಯ್ತಿದ್ದು. ಜೂನ್ 21, 2011 ಯೋಗ ಸ್ಟಾರ್ಟ್ ಆಯ್ತು. ಈಗ ಇಡೀ ದೇಶದಲ್ಲಿ ಇರ್ತಕ್ಕಂಥ 190 ರಾಷ್ಟ್ರಗಳು ಮಣ್ಣು ಭಾಗವಹಿಸಿದ್ದು. ನಮ್ಮ ಪ್ರಧಾನಮಂತ್ರಿಗಳು ವಿಶಾಖಪಟ್ಟಣದಲ್ಲಿ ಮಾಡಿದ್ರೆ 5-6 ಲಕ್ಷ ಜನ ಅಲ್ಲಿತ್ತು. ಅದನ್ನು ಉಪಯೋಗ ಆಗಂತ ಹೇಳಿ ನಾವು ಮಾಡುವುದು. ನೀವು ವಿದ್ಯಾರ್ಥಿಗಳು ನಿಮ್ಗೆ ಏನು ಬೇಕು ಹೇಳಿ, ನೆನಪಿನ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿ ಸಿಗ್ತದೆ? ಯೋಗದಾಗ. ನಾನು ಇಲ್ಲಿವರೆಗೆ BP ಇಲ್ಲ, ಶುಗರ್ ಇಲ್ಲ, ಇಲ್ಲ, ವಾತ್ ಇಲ್ಲ, ಪಿತ್ತ ಇಲ್ಲ, ಕಫ ಇಲ್ಲ. ಇಲ್ಲಿವರೆಗೆ ನನಗೆ 65 ವರ್ಷದ ಒಂದು ಸಲಹೆ ಹೇಳ್ಸೋದಿಲ್ಲ. ಅದರ ಪ್ರಭಾವ ಇದು ಯೋಗದ್ದು. ಈಗ ಅದನ್ನ ಗುಳಿಗೆ ನಗಡಿ ಏನು ಬಂದ್ರೆ ಜಗಳ ಮೂಗಿರುತ್ತ ನಗಡಿ ಇರುವುದೇ, ಅದು ಬರಬೇಕು, ಬರ್ತದೆ ಹೋಗ್ತದೆ. ಅದಕ್ಕಾಗಿ ನಾವು ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತೀವಿ. ಯೋಗದಿಂದ ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸ್ಬೇಕು. ಮನುಷ್ಯ ನಿಲ್ಲಿಸೋದು ಭಾಳ ಕಷ್ಟದ. ನಾ ಇಲ್ಲೇ ನಿಂತೀನಿ, ಉಕ್ರೇನ್ ಹೋಯ್ತು, ಅಮೇರಿಕ ಹೋಯ್ತು, ರಷ್ಯಾಕ್ಕೆ ಹೋಯ್ತು, ನೋಡಿ ಇಲ್ಲೇ ನಿಮ್ಮ ಹಾಸ್ಟೆಲಲ್ಲಿ ನಿಂತು ಎಷ್ಟು ಫಾಸ್ಟ್ ಇದೆ. ಅದಕ್ಕೆ ಮನಸ್ಸು ಕಂಟ್ರೋಲ್ ಮಾಡಬೇಕಾದ್ರೆ ಆಕಾಶ ಹೇಳ್ದ ಏನು ಸಿದ್ಧಾಂತ ಭಾಳ ಚೆನ್ನಾಗಿ ಮಾತಾಡೋದು. ಅದು ಯೋಗದ ಬಗ್ಗೆ ನಮಗೆ ಒಂದೇ ಅಭಿಮಾನ ಮೂಡಬೇಕು. ಏನಪ್ಪ, ನನಗಾಗಿ, ನನ್ನ ಶರೀರಕ್ಕಾಗಿ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಶರೀರ ಏನಿಲ್ಲ ಏನು ಮಾಡಕ್ ಸಾಧ್ಯ ಇದೆ? ನಾ ಹೇಳಿನಿ ಪಂಚಮಹಾಭೂತಗಳಲ್ಲಿ ಸರಿ: ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. 5 ಕ್ರಿಯೆಗಳು ನಮಗೆ ಕರೆಕ್ಟ್ ಇದ್ದು ನಾವು ಆರಾಗಿರ್ತೇವೆ. ಸಂಡಸ್ ವಿಶೇಷ ಕ್ಲಿಯರ್ ಆಗಬೇಕು, ಪಚನ ಕ್ರಿಯೆ ಇರಬೇಕು, ಮಾನಸಿಕ ನೆಮ್ಮದಿ ಇರಬೇಕು, ಕಡೆಯದಾಗಿ ನಿದ್ದಿ, ಲದ್ದಿ, ಮುದ್ದಿ ಕಾಂಬಿನೇಷನ್ ಅದಾವ. ನಿದ್ದಿ ಅಲ್ಲಿ ಲದ್ದಿ ಹೋಗಲ್ಲ, ಲದ್ದಿ ಹೋಗಲ್ಲ, ಮುದ್ದಿ ಹೋಗೋದಿಲ್ಲ. ಇದು ಯೋಗದಿಂದ ಸಾಧ್ಯದ. ಈಗ ಏನು ನೋಡ್ತೀರಿ, ಭಾಳ ಮಂದಿ ಶುಗರ್, BP, ಎಸಿಡಿಟಿ, ವಾತ, ಪಿತ್ತ ನಡೆಯೋದು ಹಿಂಗೆ ನಡೆಯಕತ್ತ ನೋಡಿರ್ಬೋದು. ಪ್ಯಾಟರ್ನ್ಗಳು ಹಿಂಗೆ ಮಗ್ಗಿ ನಡೆಯಕತ್ತ ನೋಡಿರ್ಬೋದು. ಯಾಕೆ ಮೊಳಕ ಹಿಡ್ಲಿಕ್ಕೆ ಅಲ್ಲಿ ಏನಾಗ್ತದೆ? ಆ ಮೊಳಕ ಹಿಡಿದು ನೀವು ಯೋಗ ಪ್ರಾಣಾಯಾಮ ಮಾಡಿದ್ರೆ ತಾನೇ ಎಲ್ಲ ಆರಾಮಾಗ್ತದೆ. ಈಗ ಒಬ್ಬ ವಿದ್ಯಾರ್ಥಿ ಮಾತಾಡೋರು, ಏನು ಹೆಸರಪ್ಪಿ? ಅಮೋಘ ಸಿದ್ಧ. ಅವ ಪಾಪ ಎಂದು ಸ್ಟೇಜ್ ಮೇಲೆ ಸ್ಟೇಜ್ ಕರೇಜ್ ಬೇಕ್ರಿ. ಕುತ್ತೆಟ್ಟು ಮಾತಾಡ್ತಾರ. ನಮ್ಮಲ್ಲಿ ಒಬ್ಬ ಕೊಂಕಣಿಯವರು ಇದ್ದ, ಕೊಂಕಣಿಯವರು ಭಾಳ ಕೋಟ್ಯಾಧೀಶರು. ನಾವು ಬಂದ್ರೆ ಬರ್ರಿ ಅಮ್ಮನಸರ್ ಅಂತ ಹೇಳಿ ಕೂಡ್ತೀವಿ. ಅವ್ರ ಮನೆಗೆ ಯುರೋಪ್ ಮೈಲಿ ಸಹಿತ ಬಂದು ಕೂತೀವಿ. ಹಿಂಗೆ ಕೂತೀನಿ, ಗುರುಗಳು ಹ್ಯಾಂಗೆ ಕೂತ, ನಾ ಯುರೋಪ್ ಮೈಲಿ ಮುಖ್ಯಮಂತ್ರಿ, ನಾ ಇಲ್ಲೇ ಕೂತೀನಿ. ಎಲ್ಲಿ ಅವ್ರು ಮಾಸ್ಟ್ರು? ನಮ್ಮ ಗಟ್ಟದವ್ರು ಇರ್ತಾರೆ. ಗಟ್ಟದವ್ರು ಗುರು ಅಷ್ಟು ದೂರ ಬಂದಿ ಮಾಸ್ಟ್ರು ಅಂತ ಹೇಳಿ ಬೆನ್ನು ಚಪ್ಪಡಿಸೋದು. ಅದು ಇದು ಸತ್ಯವಾಗಿ ಅಂದರೆ ಯೋಗದ ಪ್ರಭಾವ ನಾವು ಅನಿಸುತ್ತಿಲ್ಲ ಯಾರಿಗೆ. ಧೈರ್ಯವೇ ಸರ್ವತ್ರ ಸಾಧನ. ಪಾಪ ಮಾತಾಡಿದ್ರು ಅಮೋಘ ಸಿದ್ಧ, ಒಳ್ಳೆ ಚೆನ್ನಾಗಿ ಮಾತಾಡ. ಇನ್ನೊಬ್ಬ ಚಿಣ್ಮೀರಿ ಒಬ್ಬ ವಿದ್ಯಾರ್ಥಿ ಮಾತಾಡ್ತಾರೆ, ನೋಡು ಅವನು ಇಲ್ಲೇ ಕಲ್ತಂತ ಅಮೇರಿಕದಲ್ಲಿ ಯೋಗ ಕೊಡಕ್ಕೆ ಹೋಗ್ಯಾನ. ಇದಕ್ಕೆ ಬೆಲೆ ಭಾಳ ಅದ ರೀ. ನಾವು ಅಳವಡಿಸ್ಕೊಳ್ಳೋಣ. ನಂತರ ಸತತವಾಗಿ 5ನೇ ತಾರೀಕಿನಿಂದ ಜುಲೈ 1ರವರೆಗೆ ಹೇಳಿದ್ವಿ. ಎಷ್ಟು ಜನ ಅಳವಡಿಸ್ಕೊಂಡಿರೋ ನನಗೆ ಗೊತ್ತಿಲ್ಲ. ಎಲ್ಲರೂ ಮಾಡಿದ್ರೆ ಸಂತೋಷ. ನಾನು ಯಾರ ಮೇಲೆ ಸಿಕ್ಕಿಲ್ಲ ಅಂದರೆ ಒಂದರೇ ಕಲ್ತಿರ್ತೀರಿ. 1, 2, 3 ಮಂದಿ ಕಲ್ತ್ರೆ ಅದೇ ನನ್ನ ಸಂತೋಷ. ಏನಪ್ಪ ಕಲಿಸಿದ್ರೆ ನಮ್ಮ ಜೊತೆ ಕೂಡಿ ಕಲ್ತು ನಮ್ಮದು. ನಾನು ಒಬ್ಬ ಯೋಗ ಗುರುಗಳಿಂದ ಕಲ್ತಿದ್ದು. ಗುರುಗಳಿಗೆ ಅಲ್ಲಿ ಪೂರ್ತಿಯಾಗಿ ಅವರು ಬನ್ನಿನ ಮೇಲೆ ಲುಂಗಿ ಸುತ್ತು ಅವರಿಗೆ ಕುಣಿಸಿದಿ ನಾನು. ರಂಗದೇವ ಸಂಖ್ಯೆ ಹಾಡು ಹಾಕ್ತಿದ್ದೀವಲ್ಲ, ಆ ರೀತಿ ಕುಣಿದರು ಅವರು. ಅವಾಗ ಅವ್ರ ಮುಂದೆ ಒಂದು ತೃಣಕ್ಕೆ ಸಮಾನ ಅಂತ ಹೇಳ್ಬೋದು. ಅವ್ರ ಬುಕ್ಕಲ್ಲಿ ನೋಡಿದ್ರೆ ವಿರಕ್ತ ಮಠ ದೊಡ್ಡ ಮಠ ಅದಾವು. ಎಷ್ಟು ಪುಸ್ತಕಗಳು, ಏನು ಪುಸ್ತಕಗಳ ನೀವು ಇಷ್ಟೆಲ್ಲ ನಮಗ ಜ್ಞಾನಿಗಳಿದ್ದಾರೆ, ನಮ್ಮ ಮುಂದೆ ಕುಣಿ ಹಾಕತ್ತೀರಿ ಅಂತಂದ್ರೆ. ಯೋಗ ಮಹತ್ವದ್ದು ಶರೀರ ಮಾಧ್ಯಮ ಖಲು ಧರ್ಮ ಸಾಧನೆ. ಎಲ್ಲಕ್ಕೆ ಕಾರಣ ಶರೀರ ಮುಖ್ಯ ಅಂತ ಹೇಳಿದ್ರು ಗುರುಗಳು. ಆ ಶಬ್ದ ನಮಗ ಇನ್ನೂ ಇದೆ. ನಿಮ್ಮಲ್ಲಿ ಹಾಸ್ಟೆಲ್ದು ಒಳ್ಳೆ ರೀತಿಯಾಗಿ ಒಳ್ಳೆ ಸೌಲಭ್ಯ ಅದಾವ. ಎಲ್ಲ ಕಡೆ ಒಂದು ಜನ ವಾಕಿಂಗ್ ಮಾಡಿ. ಕನಿಷ್ಠ ಮಟ್ಟ ಅಂದರೆ 2 ಕಿಲೋಮೀಟರ್ ನಡಿ.
100 ಹೆಜ್ಜೆ ನಡೀರಿ. ನಾವು ಉಂಡು 3 ಹೆಜ್ಜೆ, 1 2 3 ಕಾಟ ಇದು ಬೇಡ್ರಿ. ಉಂಡು 100 ಹೆಜ್ಜೆ ನಡಿಬೇಕು. ನೀವು ಖುಷಿಯಿಂದ ನಗರಿ, 1 ನಿಮಿಷ ಆಯುಷ್ಯ ಹೆಚ್ಚ. 72 ಅವಯಗಳು ಲೂಸ್ ಆಗ್ತಾವ. ನೀವು ಶಿಫ್ಟ್ ಮಾಡ್ಕೊಂಡಿರಿ, 72 ಬಿಗಿತಾವ. ಯಾವಾಗ ಮಾಡ್ತಿರೋ ಗೊತ್ತಿಲ್ಲ. ನಾ ಹೇಳಿನಲ್ಲ, ಹುಚ್ಚು 3 ಸಲ ನಗುತ್ತಾನ ಅಂತ ಹೇಳಿ ಹಂಗಾಗ್ಬಾರ್ದು. ನಿಮಗೆ ನಿಂತು ಮಾಡುವ ಆಸನ ಹೇಳಿದೀನಿ, ಕುಳಿತು ಮಾಡುವ ಆಸನ ಹೇಳಿದೀನಿ, ಹೊಟ್ಟೆ ಮೇಲೆ ಮಾಡೋ ಆಸನ ಹೇಳಿದೀನಿ, ಬೆನ್ನು ಮೇಲೆ ಮನೆಗೆ ಮಾಡತಕ್ಕಂಥ ಆಸನ. 11 ಪ್ರಾಣಾಯಾಮ ಆಸನಗಳಿಂದ ಶರೀರ ಸದೃಢ ಆಗ್ತದ. ಪ್ರಾಣಾಯಾಮದಿಂದ ಮಾನಸಿಕ ನೆಮ್ಮದಿ ಆಗ್ತದೆ. ಇದು ಮಾತ್ರ ಶತಸಿದ್ಧ. ನಮ್ಮ ವಿದ್ಯಾರ್ಥಿ ಒಬ್ರು ಬರ್ತಿದ್ರು, ಮುಂಜಾನೆ ನೋಡ್ಕೋತ ಬರೋ ಪಾಪ, ಕೆಲಸ ಇರಬೇಕು, ನಮ್ಗೆ ಖುಷಿ ಅದು. ಅದಕ್ಕಾಗಿ ಮಾಡಲಿ. ಈಗ ಒಬ್ರೊಬ್ರು ಕೇಳ್ಕೊಂಡು ಮಾಡ್ಕೊಂಡು ಹೋಗಿ. ನಾವು ಯಾರ ಮೇಲೆ ಶಿಫ್ಟ್ ಮಾಡ್ಕೋಬೇಡ. ನಕ್ಕೊತೀವಿ ಹಾಗೆ ನನ್ನ ಟೈಮ್ ಖುಷಿ. ಹ್ಞೂ ಅಂದವು ಊರೇ ಏನು ಮಾಡಿಲ್ಲ. ಅವನು ಹ್ಞೂ ಅನ್ನೋ ಶಬ್ದವನ್ನು ಕೊಡ್ರಿ. ಮಿತಹಾರಿ ಸುಖಹಾರಿ. ಹಸಿಯದೇ ಊಟ ಮಾಡಬೇಡ, ಬಿಸಿದು ಊಟ ಮಾಡಬೇಡ, ಹಳಸಿದ್ದು ಬೇಡ. ಇಷ್ಟು ಪಾಲಿಸಿದ್ರೆ ಡಾಕ್ಟರ್ ಅನ್ನು ದೂರ ಇಡ್ಬೋದು ನಾವು. ಅದಕ್ಕೆ ಭಾಳ ಜನ ಏನು ಮಾಡ್ತಾರೆ, ಕಾಲಾಯ ತಸ್ಮಾಯ ನಮಃ, ಕಾಲಕ್ಕೆ ತಸ್ವಂತ ಹೋಗ್ಬೇಕು. ನಾವು ಈಗ ಏನು ನಡೆಯಕ್ಕಿಲ್ಲ. ಯಾವ ಸೀಸನ್ದಲ್ಲಿ ಯಾವ ಹಣ್ಣು ಹಂಪಲು ಸಿಗ್ತಾವ ತಿನ್ರಿ. ನಮ್ಗೆ ಪ್ರಕೃತಿ ಹೆಂಗೆ ಕೊಟ್ಟದ್ ನೋಡ್ರಿ. ಒಂದೊಂದು ಸೀಸನ್ದಾಗ ಒಂದೊಂದು ಹಣ್ಣು ಬರ್ತಾವಲ್ಲ, ಅವು ಎಲ್ಲ ಹಣ್ಣುಗಳು ತಿನ್ರಿ. ಅದರಿಂದ ನೀವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳೇ, ನೀವು ಒಳ್ಳೆ ವ್ಯಕ್ತಿ ಆಗ್ತೀರಿ. ನಮ್ಮದೊಂದು ಆಶೀರ್ವಾದ ಏನಂದರೆ, ಒಳ್ಳೆ ರೀತಿಯಾಗಿ ಇದನ್ನು ಅಳವಡಿಸ್ಕೊಡ್ರಿ. ಪಾರ್ಟ್ ಆಫ್ ಬಾಡಿ, ಒಂದು ಜೀವನ ಒಂದು ಭಾಗ ಹೇಳಿ ಯೋಗ ತಿಳ್ಕೊಡ್ರಿ. ಯೋಗದ ಮತ್ತು ಭಾಳ ಅದ. ಈಗ ನೋಡಿದ್ರಿ, ಮೊನ್ನೆ ಡಾಕ್ಟರ್ ಪಾಪ 3 ವರ್ಷ ಮುಗಿಸಿ ಬಂದ ನಿಮಿಷಿಯವರು ಹಾರ್ಟ್ ಅಟ್ಯಾಕ್ ಮಾನವ ಜದ್ದು ಹಾರ್ಟ್. ಅದಕ್ಕಾಗಿ ರಕ್ತನಾಳದಲ್ಲಿ ಕೊಬ್ಬಿನ ಅಂಶ ಬೆಳಿಬಾರ್ದು. ಅದನ್ನು ಸ್ವಲ್ಪ ಶ್ರಮ ಮಾಡಿದ್ರೆ ಎಲ್ಲ ನಾಳು ಕ್ಲಿಯರ್ ಆಗ್ತದೆ. ನೀವು ತಿರುಗಾಟಕ್ಕೆ ಹೋದರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ. ಇಲ್ಲಿ ಪ್ರಾಣಾಯಾಮ ಹಾರ್ಟಿಗೆ, ಬೇರಿಗೆ ಭಾಳ ಒಳ್ಳೆಯದು. ಶರೀರ ಆರಾಮಾಗಿರ್ತದೆ ಮತ್ತು ಒಳ್ಳೆ ನಿದ್ದೆ ಬರ್ತದೆ. ಮನುಷ್ಯನಿಗೆ ತೃಪ್ತಿ ಅಂದರೆ ನಿದ್ದೆ. ಆಸನಗಳ ರಾಜ ಅಂತ ಯಾವ ಹೇಳಿದ್ರು, ಇವತ್ತು ಕ್ವಶನ್ ಕೊಟ್ಟಿದ್ದೆ ನಿಮಗೆ, ಬರೆದಿರೋ ಗೊತ್ತಿಲ್ಲ. ಅದಕ್ಕೆ 2 ಸರ್ವಾಂಗಾಸನ ಮತ್ತು ಶೀರ್ಷಾಸನ. ಇನ್ನು ಆಸನಗಳ ರಾಣಿ ಅಂದರೆ ಶವಾಸನ ಮಾಡಲಿ. ನೀವು 1-2 ಮಾಡಿ, ಕಾಲೇಜ್ಗೆ ಹೋಗೋದಿದ 1-2-3 ಮಾಡಿ ಆಸನ ಮಾಡಿ, ಮತ್ತೆ ನೀವು ಶವಾಸನ ಮಾಡಿ ಹೋಗ್ಬೇಡಿ. ಯಾಕಂದರೆ ಕಾಲೇಜ್ನೂ ಮುಖ್ಯ ಇರ್ತದೆ, ಕಲಿಯಾಕೂ ಮುಖ್ಯ ಅದ. ಅದಕ್ಕಾಗಿ ನಾನು ಅಂದರೆ 48ನೇ ವರ್ಷ ಅದು ಎಲ್ಲ ಕಡೆ ಮಾಡ್ಕೊಂಡು ಕಂಟಿನ್ಯೂ. ಮುಂಜಾನೆ ಅದೊಂದು ಮಾಡೇ ನಾ ಇಲ್ಲೇ ಹೋಗ್ಬಿಡ್ತಕ್ಕಂಥದ್ದು. ಎಲ್ಲೋ ವಿದ್ಯಾರ್ಥಿ ಭಾಳ ಚೆನ್ನಾಗಿ ಮಾಡಿದ್ರಿ, ಭಾಳ ಖುಷಿಯಾಗ್ಯದ. ನೀವು ಸಾಬ್ರಿಗಾಗಲಿ, ಹಾಸ್ಟೆಲ್ ಸಿಬ್ಬಂದಿ ವರ್ಗಕ್ಕಾಗಲಿ ನನ್ನ ಒಳ್ಳೆಯ ಒಂದು ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು.